ನಗರಸಭೆ ಸದಸ್ಯ ನರಸಿಂಹಮೂರ್ತಿ ವತಿಯಿಂದ ಇಫ್ತಿಯಾರ್ ಕೂಟ ಆಯೋಜನೆ. ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಬಾಳುವುದರ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾಗಬೇಕು. ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಸೌಹಾರ್ದತೆಗೆ ಇಂತಹ ಇಫ್ತಿಯಾರ್ ಕೂಟ ಸಹಕಾರಿಯಾಗಲಿದೆ. ಇದರಿಂದ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಯೂರಲಿದೆ. ರಂಜಾನ್ ತಿಂಗಳು ಪವಿತ್ರ ತಿಂಗಳಾಗಿದ್ದು ಮಾಸಾಂತ್ಯ ಮುಸ್ಲಿಂ ಬಾಂಧವರು ಉಪವಾಸವಿದ್ದು ದೇಶ, ರಾಜ್ಯ, ನಗರದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಕೂಡಿರಬೇಕು ಎಂದು 20ನೇ ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಕರೆ ನೀಡಿದ್ದಾರೆ. ರಂಜಾನ್ ತಿಂಗಳ ಉಪವಾಸ ಆಚರಿಸುತ್ತಿರುವ ಮುಸ್ಲಿಂ ಬಾಂಧವರಿಗೆ ನರಸಿಂಹಮೂರ್ತಿ ದರ್ಗಾ ಮೊಹಲ್ಲಾದಲ್ಲಿ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿದ್ದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಿಂದೂ ಮುಸ್ಲಿಮರು ಕ್ರೈಸ್ತರು ತಮ್ಮ ತಮ್ಮ ಹಬ್ಬ ಹರಿದಿನದಂದು ಪರಸ್ಪರವಾಗಿ ಪ್ರೀತಿ ಹಂಚಿ ಸಹಬಾಳ್ವೆಯ ಬದುಕು ಸಾಗಿಸಬೇಕು, ಒಂದಾಗಿ ಸಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ವಾರ್ಡಿನ ನಗೀನಾ ತಾಜ್ ಮಾತನಾಡಿ, ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಅವರ ಕಾರ್ಯಗಳ ಬಗ್ಗೆ ಪ್ರತಿಕ್ರಿಯಿಸಿ, ವಾರ್ಡ್ನಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಥಮ ಆದ್ಯತೆ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಇನ್ನು ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರಿಗೆ ಎಲ್ಲಾ ರೀತಿಯ ಸಹಕಾರ ಸೌಕರ್ಯ ಕಲ್ಪಿಸುತ್ತಿದ್ದು ನಮ್ಮ ಸಹಕಾರ ಅವರೊಂದಿಗೆ ಸದಾ ಇರಲಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಜಾಫರ್, ಪೌರಾಯುಕ್ತರಾದ ಮನ್ಸೂರ್ ಅಲಿ, ಮುಖಂಡರುಗಳಾದ ಶಾಸಫ್, ಆಜಾಂ ಪಾಷಾ ಇದ್ದರು. ರಂಜಾನ್ ಹಬ್ಬದ ಪ್ರಯುಕ್ತ 23ನೇ ಉಪವಾಸದಂದು ನಮ್ಮ ಎಲ್ಲ ಸ್ನೇಹಿತರಿಗೆ, ಉಪವಾಸವಿರುವಂಥ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ, ನನ್ನ ವಾರ್ಡಿನ ನಾಗರಿಕರಿಗೆ, ಇದು ನಮ್ಮ ಪರವಾಗಿ ನನ್ನ ವಾರ್ಡಿನ ಸದಸ್ಯನಾಗಿದ್ದರಿಂದ ನಾನು ಸ್ನೇಹ ಸೌಹಾರ್ದತೆಗಾಗಿ ನಾವು ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇದ್ದರೆ ನಾವು ಪ್ರತಿ ವರ್ಷ ಇದೇ ಥರ ಅವರ ಹಬ್ಬಗಳನ್ನ ನಮ್ಮೊಬ್ಬ ಥರ ಅವರೊಬ್ಬ ಥರ ಅರ್ಚನೆ ಮಾಡ್ತೀವಿ. ಅದರ ಒಂದು ಅಂಗವಾಗಿ ಇವತ್ತು ಯಾರು ಉಪವಾಸ ಇರ್ತಾರೆ ಎಲ್ಲರಿಗೂ ಸ್ನೇಹ ಸೌಹಾರ್ದವಾಗಿ ಒಂದು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಪ್ರತಿಯೊಂದು ಹೆಂಗಸರು, ಗಂಡಸರು ಎಲ್ಲರೂ ಸೇರಿ ಇದು ಯಶಸ್ವಿಯಾಗಿ ನಡೀತಾ ಇದೆ. ಈ ನಮ್ಮ ಕಡೆಯಿಂದ ಸಣ್ಣ ಅಲಿಲು ಅವರಿಗೆ ಒಂದು ಸಿಗುವಂಥ ನಾವು ಭಾವಿಸಿ ನಾವು ಸ್ನೇಹ ಸಂಬಂಧಕ್ಕಾಗಿ ಇದೊಂದು ಮಾರ್ಗಸೂಚಿಯಾಗಿರಬೇಕು. ಇದು ನನ್ನ ಮೊದಲಿಂದ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಸ್ವಲ್ಪ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಇದೊಂದು ಉಪಹಾರವನ್ನು ಅವ್ರ ಜೊತೆ ಸವಿಬೇಕು ಅಂತ ಸುಮಾರು ದಿನಗಳಿಂದ ನಾವು ಅಂದ್ಕೊಳ್ತೀವಿ. ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.